ರೋಚರ್ ಫೆರಾರ್ ಗಿಫ್ಟ್ ಬಂತು ಚಾಕ್ಲೇಟು ತೊಗೊಂಡು ಹೋಗೋಣ. ಲೆಟ್ಸ್ ಗೋ. ಫೋಟೋ ತೆಗೆಸ್ಕೊಂಡು ಪೂಜೆ ಮಾಡ್ತಾವ್ರಿ ಇಲ್ಲಿ. ನೀವು ಮಾಡ್ರಿ ರೀತು. ಗೈಸ್ ಇಲ್ಲಿ 3 ಜನ ಬ್ಯೂಟಿಫುಲ್ ಹುಡುಗಿರು. ಬಟ್ಟು ಪಾಯಸ, ಲಡ್ಡು, ಇದು ಕಾರ್ನು. ನಿಮ್ಗೆ ಹೇಗೆ ಅನ್ಸ್ತು ನಿಮ್ಮ ಮನೆ ಊಟ? ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾನು ಎಲ್ಲಿಗಪ್ಪ ರೆಡಿ ಆಗ್ತಾ ಇದ್ದೀನಿ ಅಂತಂದರೆ, ಇವತ್ತು ಸಂಡೇ. ಇವತ್ತು ರೀತು ಅವ್ರ ಮನೆಯದು ಗೃಹ ಪ್ರವೇಶ, ಅದಕ್ಕೆ ಹೋಗಬೇಕು. ಸೊ ಅದಕ್ಕೋಸ್ಕರ ರೆಡಿ ಆಗ್ತಾ ಇದ್ದೀನಿ. ಸೊ ಇವಾಗ ಅಲ್ಲಿಗೆ ಹೋಗಬೇಕು. ಜೇಮ್ಸು ಬರ್ತಿದ್ದ, ಬಟ್ ಅವನು ಚೆನ್ನೈಯಲ್ಲಿದ್ದಾನೆ ಅಂತ, ಅವನು ಅಲ್ಲಿಂದ ಬರ್ತಾ ಇದ್ದಾನೆ. ಸೊ ಅವ್ನು ಎಷ್ಟು ಗಂಟೆಗೆ ಬರ್ತಾನೋ ನಂಗೆ ಗೊತ್ತಿಲ್ಲ. ಬಟ್ 2-3 hours ಅಂತ ಹೇಳಿದ್ದ. ಕಾಲ್ ಮಾಡೋಣ ಸಲ ಕೇಳಬೇಕು. ಸೊ ಕೇಳ್ತೀನಿ. ಇವಾಗ ನಾನು ಐರನ್ ಮಾಡ್ಕೊಬೇಕು ಶರ್ಟ್ನ. ನನ್ನ ಶರ್ಟು ಬ್ಲ್ಯಾಕ್ ಕಲರ್ ಹಾಕೊಂಡು ಹೋಗೋಣ ಅಂತ ಇವತ್ತು. ಇದನ್ನು ಐರನ್ ಮಾಡ್ಕೊತಿದ್ದೀನಿ. ಸೊ ಯಾರನ್ನ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನಾನು ಬೇಗ ರೆಡಿಯಾಗಿ ಅಲ್ಲಿಗೆ ಹೋಗೋಣ. ಹೇಗಿರುತ್ತೆ ಹೆಂಗೆ ಅಂತೆಲ್ಲ ತೋರಿಸ್ತೀನಿ ನನಗೆ. ಆ್ಯಂಡ್ ಬನ್ನಿ ಬೇಗ ರೆಡಿಯಾಗಿ ಹೋಗೋಣ. ಲೆಟ್ಸ್ ಗೋ. ಗೈಸ್ ಸಡನ್ನಾಗಿ ಗಿಫ್ಟು ಏನು ತೊಗೊಬೇಕು ಅಂತ ನಂಗೆ ಗೊತ್ತಾಗಲಿಲ್ಲ. ಅದಕ್ಕೋಸ್ಕರ ಫೆರಾರ್ ಚಾಕ್ಲೇಟ್ ಬಾಕ್ಸ್ ಒಂದು ಆರ್ಡ್ರ್ ಮಾಡಿದೆ. ಫೆರಾರ್ ರಾಚರ್ ಅದೇ ಹೆಸರೇನೋ ಗೊತ್ತಾಗ್ತಿಲ್ಲ. ಅದು ಒಂದು ಚಾಕ್ಲೇಟ್ ಬಾಕ್ಸ್ ಆರ್ಡ್ರ್ ಮಾಡಿದ್ದೀನಿ. ಸೊ ಅದು ಬರುತ್ತೆ. ಬಂದಿದ ತಕ್ಷಣ ಕೆಳಗಡೆ ಬಂದಿದ ತಕ್ಷಣ ಈಸ್ಕೊಂಡಂಗೆ ಗಾಡೀಲಿ ಹೋಗ್ತೀನಿ. ಸೊ ಬೇಗ ಹೋಗೋಣ. ಟೈಮ್ ಬೇರೆ ಆಗೋಯ್ತು ಪಾಪ. 2 ಗಂಟೆ ಗೃಹ ಪ್ರವೇಶ ಇರೋದು ಬೆಳಗ್ಗೆ, ಮತ್ತು ಮಧ್ಯಾಹ್ನ 12 ಗಂಟೆ ಮುಗಿಯೋದು. ನಾನು ಹೋಗ್ತಿರೋದು 2 ಗಂಟೆಗೆ. ಬೇಗ ಹೋಗೋಣ. ಲೆಟ್ಸ್ ಗೋ. ಆರ್ಡ್ರ್ ಮಾಡಿದ್ದೀನಿ. ಇಲ್ಲೇ ಲೊಕೇಶನಲ್ಲೇ ಇದ್ದಾರೆ, ಆದರೆ ಎಲ್ಲವ್ರೆ ಅಂತ ಗೊತ್ತಾಗ್ತಾಯಿಲ್ಲ. ಇನ್ನೂ ಬಂದೇ ಇಲ್ಲ ಅವರು. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ. ಗಾಡಿ ಎತ್ಕೊಂಡು ಹೋಗೋದು ಇವಾಗ. ಸೊ ಅವ್ರು ಬಂದಿದ ತಕ್ಷಣ ಚಾಕ್ಲೇಟ್ ಇಸ್ಕೊಂಡು ಹೋಗ್ತೀನಿ. ಬೇಗ ಹೋಗಬೇಕು. ಲೆಟ್ಸ್ ಗೋ. ಗಿಫ್ಟ್ ಬಂತು ಚಾಕ್ಲೇಟು. ಸೊ ತೊಗೊಂಡು ಹೋಗೋಣ. ಲೆಟ್ಸ್ ಗೋ. ಇಲ್ಲಿ ಒಳಗಡೆ ಬಂದೇವ್ರು, ಮನೆ ಒಳಗಡೆ. ಸೊ ಒಂದು ಫೋಟೋ ತೆಗೆಸ್ಕೊಂಡು ಪೂಜೆ ಮಾಡ್ತಾವ್ರಿ ಇಲ್ಲಿ. ನೀವು ಮಾಡಿರಿ ರೀತು. ನೀವು ಮಾಡಿದ್ರಾ? ಇದೇನು ಅದು ನನಗೆ ಇಷ್ಟ. ಪಂಚಾಮೃತ ಅದನ್ನು 3 ಸಲನಾ? 1 2 3 ಕರೆಕ್ಟಾ? ಪರವಾಗಿಲ್ಲ. ಗೈಸ್ ಇಲ್ಲಿ 3 ಜನ ಬ್ಯೂಟಿಫುಲ್ ಹುಡುಗಿರು. ಇಲ್ಲಿಬ್ರು ಹುಡುಗರು. 4 ಜನ ಇರೋದು. ನಾನು, ಇವರಿಬ್ರು, ಅವರು ದೇವ್ರು. ನೀವು 3 ಜನ ಹುಡುಗಿರು. ಹಾಂ, ನಾನು ಇನ್ನೂ ತಿಂದಿಲ್ಲ. ಇವಾಗ ಇವ್ರ ಜೊತೆ ಇವ್ರ ಪಾಪ ತಿಂದೇ ಇಲ್ಲ, ಕಾಯ್ಕೊಂಡು ಅವರು. ರೀತು ಅವರು ತಿಂದಿಲ್ವಾ? ಇವರು ನೀವು ತಿಂದಿಲ್ವಾ? ಹೌದಾ? ಸೊ ಗೈಸ್ ಬನ್ನಿ ಇವಾಗ ಊಟ ಮಾಡೋಣ ಎಲ್ಲ ಇವ್ರ ಜೊತೆನೆ. ಲೆಟ್ಸ್ ಗೋ. ಬರೀ ಸ್ವೀಟೇ ಜಾಸ್ತಿ ಆಯ್ತಲ್ಲ ಇವ್ರ ಅಡುಗೆಲಿ. ಒಬ್ಬಟ್ಟು, ಪಾಯಸ, ಲಡ್ಡು, ಇದು ಕಾರ್ನು, ಎಲ್ಲ ನಮ್ಮ ದೇವ್ಬ್ರೋ ಹತ್ರ ಸ್ವೀಟು. ಹೆಂಗೆ ಬ್ರೋ? ಒಳ್ಳೆ ಟೇಸ್ಟ್ ಮಾಡಿಸೋರೆ. ಟೇಸ್ಟಿ ಫುಡ್ಡು. ನಾವು ಬಂದಿದ್ದೇನು ಕೇಳ್ರಿ, ಆ್ಯಕ್ಚುಲಿ ತಿನ್ಕೊಂಡು ಹೋಗಿ ಬಂದಿದ್ದು ನಾವು. ಇನ್ನೂ ನೋಡಕ್ಕೆ ಹಂಗೆ ಇರಬೇಕು. ಕರೆಕ್ಟು. ಇವರು ರೀತು ಅವ್ರ ಮಮ್ಮಿ, ಅವರು ಡ್ಯಾಡಿ. ಇವರು ಅಡಿ ಸೂಪರ್ ಆಂಟಿ. ಸಬ್ಸ್ಕ್ರೈಬ್. ಇವಾಗ ನಾನು ಫೈನಲಿ ಹೊರಟೆ ಮನೆಗೆ. ಊಟ ಎಲ್ಲ ಮಾಡಿ ಬಾಯ್. ಊಟ ಹೇಗಿತ್ತು? ಸುಮ್ಮನೆ 500 ರೂಪಾಯಿ ಆ್ಯಕ್ಟಿಂಗ್ ಅದು. ಚಾರ್ವಿ ಊಟ ಹೇಗಿತ್ತು? ಸಕ್ಕತ್ತಾಯ್ತಾ? ನಿಜ ಹೇಳು. ತಾಳಿ ಇವಾಗ ಆಫ್ ಮಾಡ್ದೆ ಹೇಳು. ನಿಮ್ಗೆ ಹೇಗೆ ಅನ್ಸ್ತು ನಿಮ್ಮ ಮನೆ ಊಟ? ದೇವ್ರು ಮಾತಾಡಂಗೆ ಇಲ್ಲ ಇವಾಗ. ಯಾವ ಕಬಾಬು? ಲಾಡು ಚೆನ್ನಾಗಿತ್ತು. ಎಲ್ಲದಕ್ಕಿಂತ ಉಪ್ಪಿನಕಾಯಿ ಚೆನ್ನಾಗಿತ್ತು. ಮಶ್ರೂಮ್ ಪಲಾವ್ ಅದು ನಂಗೆ ಒಂದು ಸಿಗ್ಲಿಲ್ಲ. ಮಶ್ರೂಮ್ ಸೊ ಗೈಸ್ ಇವಾಗ ಫೈನಲಿ ಹೊರಡ್ಬೇಕು. ಜಾಸ್ತಿ ಬಿಸಿಲು. ಯಾರು ಬಾಯ್ ಫ್ರೆಂಡು? ಅವ್ರು ಬಯಸ್ತಾರೆ ಅಲ್ಲಿ. ಕಟ್ ಮಾಡ್ತೀನಿ. ಕಟ್ಟದು ಕಟ್ ಅಷ್ಟೇ. ಯಾಕೆ ಭಯ ಬಿದ್ರಿ? ಗೈಸ್ ನಾನು
ಅಲ್ಲಿಂದ ರೀತು ಅವ್ರದ್ದು ಮನೆ ಗೃಹ ಪ್ರವೇಶ ಮುಗಿಸ್ಕೊಂಡು ಸೊ ಮನೆಗೆ ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಇವಾಗ ಕಾಫಿ ಕುಡಿತಾ ಇದ್ದೀನಿ. ನಮ್ಮ ಮಮ್ಮಿಗೆ ಹಾಲು ಕೊಟ್ಟಿದ್ದೀನಿ, ಅವರು ಕುತ್ಕೊಂಡಿದ್ದಾರೆ. ನಾನು ಟಿ ವಿ ನೋಡ್ಕೊಂಡು ಕಾಫಿ ಕುಡ್ಕೊಂಡು ಚಿಲ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನು ನಾಳೆ ಕಾಲೇಜ್ಗೆ ಹೋಗ್ಬೇಕು ಗೈಸ್ ನನಗೆ, ಯಾಕೆಂದರೆ ಅಟೆಂಡೆನ್ಸ್ ಶಾರ್ಟೇಜ್ ಐತೆ ನಂದು. ರೆಮಿಡಿಯಲ್ ಕ್ಲಾಸಸ್ ಅಟೆಂಡ್ ಮಾಡಿಲ್ಲ ಅಂದರೆ ನಾನು ಅಟೆಂಡೆನ್ಸ್ ಕೊಡೋಲ್ಲ. ಸೊ ಅದಕ್ಕೋಸ್ಕರ ನಾಳೆಯಿಂದ ಕಾಲೇಜ್ಗೆ ಹೋಗಬೇಕು. ನಾಳೆ ಒಂದು 2 ಡೇಸ್ ಹೋಗೋಣ ಅಂತ ಇದ್ದೀನಿ, ಮಂಡೇ ಟ್ಯೂಸ್ಡೇ, ಆಮೇಲೆ ವೆಡ್ನೆಸ್ಡೇ ರಜೆ ಹಾಕ್ತೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ನಾಳೆ ಹೋಗಲೇಬೇಕು ಒಟ್ಟಿನಲ್ಲಿ, ಆಫ್ಟರ್ನೂನ್ ಕ್ಲಾಸಸ್ ಗಂಟ ಇದೆ. ಸೊ ಹೋಗ್ಬೇಕು ನಾಳೆ. ಇವಾಗ ನಾನು ಸ್ವಲ್ಪ ಹೊತ್ತಾದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ನನಗೇನಾದರೂ ತಿನ್ಬೇಕು ಅನಿಸ್ತೈತೆ, ಪಾನಿಪುರಿ ಆ ಥರ. ಆಮೇಲೆ ಹೋಗೋಣ ಅಂದ್ಕೊಂಡಿದ್ದೀನಿ, ಮಳೆ ಬರಲಿ ಅಂತ ಹೋಗೋಣ. ಲೆಟ್ಸ್ ಗೋ. ಸೊ ಗೈಸ್, ನಾನು ಇವತ್ತು ನಾನು ಎಲ್ಲೂ ಜಾಸ್ತಿ ಹೋಗೋಕ್ಕಾಗಲಿಲ್ಲ. ಯಾಕೆ ಅಂತ ಅಂದರೆ ಯಾವುದು ಅಲ್ಲಿಂದ ಹೋಗಿ ಬಂದಾದಮೇಲೆ ನನಗೆಲ್ಲೂ ಹೋಗಕ್ಕೆ ಮನಸ್ಸಾಗಿಲ್ಲ. ಸೊ ಅದಕ್ಕೋಸ್ಕರ ಮನೇಲೇ ಇದ್ದೆ. ನಾಳೆಯಿಂದ ಕಾಲೇಜ್ಗೆ ಬೇರೆ ಹೋಗ್ಬೇಕು, ಅದು ಇದು ಟೆನ್ಷನ್, ಅದು ಇದು ಏನೇನೋ ನಡೀತಾ ಇದೆ. ಅದಕ್ಕೋಸ್ಕರ ಆಗಲಿಲ್ಲ ಏನು ಮಾಡೋಕ್ಕೆ ವ್ಲಾಗ್ನ. ಸೊ ಈ ವ್ಲಾಗ್ ನಾನು ಹೀಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ ಅಂತ ಹೇಳ್ತಾ ನಿಮಗೆ, ನಿಮ್ಮ ಫ್ಯಾಮಿಲಿಗೆ ಲವ್ ಯು ಲಾಟ್ಸ್ ಆಫ್. ಬಾಯ್.